ಮತ್ತೆ ಚಹಾ ಕುಡಿತಾ ಕುಡಿತಾ ಒಂದು ವಿಷಯನ ಚೆನ್ನಾಗಿ ಯೋಚನೆ ಮಾಡಬೇಕು. ಇಂಥ ಹೋರಾಟಗಳನ್ನ ಭೀಮ ಚಿಕ್ಕ ವಯಸ್ಸಿನಿಂದ ಮಾಡ್ಕೊಂಡು ಬಂದಿದ್ದಾನೆ. ಹಗಲು ರಾತ್ರಿ ಬೇರೆಯವ್ರಿಗೋಸ್ಕರ ಹೋರಾಟ ಮಾಡಿದ್ದಾನೆ. ಪ್ರತಿ ಹೋರಾಟದಲ್ಲೂ ಭೀಮ ಗೆದ್ದು ಬಂದಾಗ ನೀನು ಜೀಜಾಬಾಯಿ ಇಬ್ರು ಅವನನ್ನ ಇಲ್ಲಿವರೆಗೂ ನೆಮ್ಮದಿಯಾಗಿರೋಕ್ ಬಿಟ್ಟಿದ್ದೀರಾ? ಈ ವಿಷಯನ ಚಹಾ ಕುಡಿತಾ ಕುಡಿತಾ ಯೋಚನೆ ಮಾಡಿ. ಈ ಮುದ್ಕಿಗೆ ಅವಕಾಶ ಸಿಕ್ಕಿದ್ರೆ ಸಾಕು, ಹಂಗ್ಸ್ದೆ ಬಿಡಲ್ಲ. ಇರ್ಲಿ ಬಿಡು ಲಕ್ಷ್ಮಿ, ಇವತ್ತಲ್ಲ ನಾಳೆ ಈ ಮುದ್ಕಿಗೆ ನಾವೇ ಬಾಯಿ ಮುಚ್ಚೋಣ. ಮುಚ್ಚು ಬಾಯಿ, ಬಾಯಿ ಮುಚ್ಚು. ನಾನು ಹೇಳೋದ್ನ ಕೇಳು. ತಪ್ಪು ಮಾಡದೆ ನೀನು, ತುಂಬಾ ದೊಡ್ಡ ತಪ್ಪು. ರಾತ್ರಿ ಅವನ ಜೊತೆಗೆ ನೀನು ಸ್ಪರ್ಧೆಯಲ್ಲಿ ಸೋತಿದ್ರೆ ಇನ್ನಷ್ಟು ಓದ್ಬೇಕಿತ್ತು. ಆ ಕೆಳವರ್ಗದವ್ರಿಗೆ ಸಹಾಯ ಯಾಕೆ ಮಾಡಕ್ ಹೋಗಿದ್ದೆ? ಅದೇ ಹೇಳ್ತಿರೋದು, ಅದೇ ನಾನು ಹೇಳಿದ್ದು ಪ್ರಚಂಡ ಮೂರ್ತಿಗಳೇ. ಇವರು ಸ್ವಲ್ಪ ಯೋಚಿಸ್ಬೇಕಾಗಿತ್ತು. ಇವರಿಂದ ಭೀಮ್ರಾವನ ಅಹಂಕಾರ ಇನ್ನೂ ಹೆಚ್ಚಾಗತ್ತೆ. ಕೆಳವರ್ಗದವರು ನಮ್ಮನ್ನ ನೋಡಿ ನಗ್ತಾರೆ. ಇನ್ಮೇಲೆ ಮೇಲ್ನೋರಾಗಿ ನಾವು ಆ ಮಂದ ಬುದ್ಧಿಗೆ ಸಹಾಯ ಮಾಡಿದ್ವಿ ಅಂತ. ಕ್ಷಮಿಸಿ ಪ್ರಚಂಡ ಮೂರ್ತಿಗಳೇ, ಲಂಡನ್ನಲ್ಲಿ ಇದ್ದು ರೀತಿನ ಮರ್ತು ಎಲ್ರ ಜೊತೆ ಬೆರೀತಿದ್ದಾರೆ ಅಂತ ಅನ್ನಿಸ್ತಿದೆ. ವೈಭವ ಮೂರ್ತಿಗಳೇ, ರಜದ ಮೇಲೆ ತಾನೇ ಬಂದಿರೋದು ನೀವು. ರಜಾನ ಅನುಭವಿಸಿ. ಬದಲಾಗಿ ಭೀಮ್ರಾವ್ನ ಮನೇಲಿ ಎಷ್ಟು ಜನ ದುಡಿತಿದ್ದಾರೆ, ಎಷ್ಟು ಜನ ಇಲ್ಲ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಎಲ್ರು ಬನ್ನಿ, ತಿಂಡಿ ಸಿದ್ಧ ಆಗಿದೆ. ನಿನಗೆ ಊಟ ತಿಂಡಿ ಬಿಟ್ಟು ಬೇರೆನೂ ಯೋಚನೆ ಬರಲ್ವಾ? ಯಾವಾಗ ನೋಡಿದ್ರು ತಿಂಡಿಗೆ ಬನ್ನಿ, ಊಟಕ್ಕೆ ಬನ್ನಿ. ನಿನಗೆ ಹೋಗು, ತಿಂಡಿ ಮಾಡಿ ಹೋಗು. ಹೋಗು ನರೋತ್ತಮ, ನೀನಾ ಭೀಮನ ಹತ್ರ ಹೋಗಿ ಆ ಪತ್ರನ ಕಿತ್ಕೊಂಡು ಹರಿದಾಕು. ಖಂಡಿತವಾಗಿ. ಅಯ್ಯಯ್ಯೋ ನರೋತ್ತಮ್ ಜೋಶಿ, ನಿನ್ನೆ ರಾತ್ರಿ ನಿಮ್ ತಂದೆ ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತಂತೆ. ಏನು? ಅಣ್ಣ ಹೇಳಿದ್ರು. ಪ್ರಚಂಡ ಮೂರ್ತಿಗಳೇ, ನೀವು ನನಗೆ ಹೇಳಲೇ ಇಲ್ಲ. ನಾನು ಆಮೇಲೆ ಬರ್ತೀನಿ. ಇರಿ 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 ನಿಮ್ ತಂದೆಯವ್ರದ್ದು 10 ಫ್ಯಾಕ್ಟ್ರಿ ಇದೆ. ಒಂದಕ್ಕೆ ಬೆಂಕಿ ಬಿದ್ದಿದ್ದಕ್ಕೆ ಇಷ್ಟೊಂದು ಓದಾಡ್ತಿದ್ದೀರಾ? ಸುಮ್ಮನೆ ಹೇಳ್ದೆ ಅಷ್ಟೇ, ಚಿಂತೆ ಮಾಡಬೇಡಿ. ಭೀಮ್ರಾವ್ ಕುಟುಂಬಕ್ಕೆ ಬರೋದು ಒಂದೇ ಪೆನ್ಷನು. ಇಡೀ ಮನೆ ಅದ್ರ ಮೇಲೆ ಬದುಕ್ತಾ ಇದೆ. ಹೋಗ್ಲಿ ಬಿಡಿ, ಹೇಗಿದ್ರು ಆ ಪೆನ್ಷನ್ ಸರ್ಕಾರ ತಾನೇ ಕೊಡ್ತಿರೋದು, ನಾವೇನು ಕೊಡ್ತಿಲ್ವಲ್ಲ ಅಲ್ವಾ? ಬನ್ನಿ ತಿಂಡಿ ಮಾಡ್ಕೊಂಡು ಹೋಗಿ. ಪ್ರಚಂಡ ಮೂರ್ತಿಗಳೇ, ನಿಮ್ ತಮ್ಮ ಇನ್ನೂ ಮುಗ್ಧ. ಆದ್ರೆ ನೀವು ಚಿಂತಿಸ್ಬೇಡಿ, ಈಗ್ಲೇ ಹೋಗಿ ಪತ್ರ ಹರ್ದೆಸಿತೀನಿ. ನಡೀರೋ. ಇರು. ಸದ್ಯಕ್ಕೆ ಪತ್ರನ ಹರಿಯೋ ಕೆಲಸ ಬೇಡ. ವಿಷಯ ಗಂಭೀರ ಆಗುತ್ತೆ. ಅಂದ್ರೆ ಸರ್ಕಾರಿ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡ್ದಂಗಾಗತ್ತೆ. ಮುಂದೇನ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ.
ಪದೇ ಪದೇ ನಮ್ಮ ಮನೇನ, ನಮ್ಮ ಜಾತಿನ, ನಮ್ಮ ಆಲೋಚನೆನ ಶುದ್ಧೀಕರಣ ಮಾಡೋ ಮಾತಾಡ್ತಾರೆ. ನಾವು ನಡ್ಕೊಂಡು ಹೋದ್ರೆ ಭೂಮಿ ಮೇಲೆ ಹೆಜ್ಜೆ ಉಳಿಬಾರ್ದು ಅಂತ ಬೆನ್ನಿಗೆ ಪೊರ್ಕೆ ಕಟ್ತಾರೆ. ನಮ್ಮ ಎಂಜಲಿಂದ ಈ ಮಣ್ಣು ಅಪವಿತ್ರ ಆಗುತ್ತೆ ಅಂತ ಕತ್ತಿಗೆ ಮಡಕೆ ಕಟ್ಕೋತಾರೆ. ನಮ್ಮ ತಾಯಿ ಸತ್ತಾಗ ಅವ್ರನ್ನ ಸುಡಕ್ಕೆ ಒಂದಡಿ ಜಾಗನೂ ಕೊಡ್ಲಿಲ್ಲ. ಭೀಮಾಬಾಯಿ, ನಮ್ ಭೀಮಾ ಯಾವುದೂ ಮರ್ತಿಲ್ಲ. ಅವತ್ತು ನಡೆದ ಘಟನೆಗಳು, ನೀನು ಹೇಳಿದ ಮಾತುಗಳು ಎಲ್ಲ ನೆನ್ಪಿಟ್ಕೊಂಡಿದ್ದಾರೆ. ನೀನು ಬದುಕಿರುವಾಗ ನೀನು ಯಾವಾಗಲೂ ಹೇಳ್ತಿದ್ಯಲ್ಲ, ಭೀಮಾ ದೊಡ್ಡವನಾದಾಗ ಹೇಗಿರ್ತಾನೆ ಅಂತ. ಭೀಮಾ ಇವತ್ತು ದೊಡ್ಡವನಾಗಿ ವಿಶ್ವಾಸದಿಂದ ನಿಂತಿದ್ದಾನೆ. ಭೀಮಾಬಾಯಿ, ಅವನ ಮೇಲೆ ಸಂಘರ್ಷದ ಹೊರೆ ಇನ್ನಷ್ಟು ಹೆಚ್ಚಾಗಿದೆ. ಅವನು ಹೇಗೆ ಸತಾರದಲ್ಲಿ ಯಾರಿಗೂ ಹೆದರದೆ ಇದ್ನೋ, ಹಾಗೆ ಇಲ್ಲೂ ಬೊಂಬೈನಲ್ಲೂ ಯಾರಿಗೂ ಹೆದರ್ತಾ ಇಲ್ಲ. ಮೊದಲನೇ ಸಲ ಒಬ್ಬ ಮೇಲ್ವರ್ಗದ ವ್ಯಕ್ತಿ ಓದು, ವಿದ್ಯೆ, ಪುಸ್ತಕದ ಬಗ್ಗೆ ಮಾತಾಡ್ತಿದ್ದಾರೆ. ಮೊದಲನೇ ಸಲ ನನ್ನ ಓದಿನ ಬಗ್ಗೆ ಪ್ರಶ್ನಿಸ್ತಿದ್ದಾರೆ. ನೀವೇನು ಕೇಳಬೇಕು ಅಂತಿದ್ದೀರೋ ಕೇಳಿ. ಯಾಕಣ್ಣ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಾದರೂ ಸಹಾಯ ಬೇಕಿತ್ತಾ? ಇಲ್ಲ, ಏನೋ ಹಾಗೆ. ಸರಿ ಅಣ್ಣ, ಹುಷಾರಾಗಿರಿ. ಪೆನ್ಷನ್ ತರಕ್ಕೆ ಹೋಗ್ಬೇಕು. ಬರ್ತಾ ಹಾಗೆ ಭೀಮಂಗೆ ಕನ್ನಡಕ ಮಾಡ್ಸಕ್ಕೆ ಕೊಟ್ಟು ಬರ್ತೀನಿ. ಅಭಿನಂದನೆಗಳು. ಮಾವನ್ ಪೆನ್ಷನ್ ಮತ್ತೆ ಶುರುವಾಗುತ್ತೆ. ಹೌದು ರಮ್ಮ, ತುಂಬಾ ದೊಡ್ಡ ಭಾರ ಇವತ್ತು ನನ್ನಿಂದ ಇಳಿದಿದೆ. ನಾನು ಯೋಚಿಸ್ತಾ ಇದ್ದೆ ಮತ್ತೆ ಓದು ಶುರು ಮಾಡಬೇಕು. ತಪ್ಪೋಗಿದ್ದ ಪರೀಕ್ಷೆನ ಈ ಸಲ ಬರೀಬೇಕು ಅಂತ. ಆ ಪರೀಕ್ಷೆಯಲ್ಲಿ ಪಾಸ್ ಆದ್ಮೇಲೆ ನನ್ನ ವಿದ್ಯಾಭ್ಯಾಸನ ಮುಂದುವರಿಸ್ತೀನಿ. ನಿಜವಾಗ್ಲೂ ಎಂತ ಒಳ್ಳೆ ವಿಷಯ ಹೇಳಿದ್ರಿ. ತಗೊಳ್ಳಿ, ಹಾಗಾದ್ರೆ ಈಗ್ಲಿಂದ ಓದಕ್ ಶುರು ಮಾಡಿ. ನೀವು ಮಿಕ್ಕಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಹೇಗಾದ್ರೂ ದುಡ್ಡಿನ ವ್ಯವಸ್ಥೆ ಮಾಡೋಣ. ಪ್ರಚಂಡ ಮೂರ್ತಿ ಮತ್ತೆ ಜೋಶಿ ಅಂತವನ್ನ ಹೇಗೋ ಎದುರಿಸೋಣ. ನೀವು ಮೊದಲು ಓದಿ. ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ್ಮೇಲಾದ್ರೂ ಸ್ವಲ್ಪ ನೆಮ್ಮದಿ ಹುಡುಕೊಳ್ಳೋಣ. ನೀವು ತುಂಬ ಚೆನ್ನಾಗಿ ಓದಬೇಕು. ನೀವು ಓದೋದನ್ನ ನಾನು ನೋಡಬೇಕು. ನೀವು ಓದಿನ ಮೇಲೆ ಗಮನ ಕೊಡಿ. ಆದ್ರೆ ರಮಾ, ಇನ್ ಮುಂದೆ ನಾವಿಬ್ರು ಯಾರಿಗೂ ಹೊರೆ ಆಗ್ಬಾರ್ದು. ಯಾರಿಗೂ ಹೊರೆ ಆಗ್ಬಾರ್ದು. ಆಗಲ್ಲ ಬಿಡಿ, ನಾವಿಬ್ರು ಒಬ್ರಿಗೊಬ್ರು ಬದುಕೋಣ. ಹಾಲು ಕುಡೀರಿ.
ರಮ್ಮ, ಇವತ್ತಿನವರೆಗೂ ನಾನು ಹೇಳ್ದೇ ಇರೋ ಮಾತಿದು. ನಾವಿಬ್ರು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇರೋದ್ರಿಂದ ಜೀವನ ಎಷ್ಟು ಸುಲಭ ಆಗ್ತಾ ಇದೆ ಗೊತ್ತಾ? ಇದ್ರ ಜೊತೆಗೆ ಇನ್ನೊಂದು ಅನ್ಸುತ್ತೆ, ನಾನು ನಿನ್ ಜವಾಬ್ದಾರಿ ತಗೊಳ್ಳೋ ದಿನ ಆದಷ್ಟು ಬೇಗ ಬರಲಿ ಅಂತ. ನೀನ್ ಯಾಕೆ ನನ್ನ ಜವಾಬ್ದಾರಿ ತಗೋಬೇಕು? ಜೊತೆಗೆ ಇನ್ನೊಂದು ಅನ್ಸುತ್ತೆ, ಏನಂದ್ರೆ ನಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ವಿದ್ಯೆನಲ್ಲಿ ಮತ್ತೆ ಈ ಪುಸ್ತಕದಲ್ಲಿದೆ. ಅದಕ್ಕೆ ನಾನು ಯಾವಾಗಲೂ ಮನ್ಸಿಟ್ಟು ಓದಬೇಕು. ಪವರ್ ಸಾಹೇಬ್ರೆ, ಈ ಪತ್ರ ನಿಮ್ಗೆ. ರಾಮ್ಜಿ, ನಿನ್ನ ಮಗ ತುಂಬಾ ದೊಡ್ಡ ಆಂದೋಲನ ಮಾಡಿಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಜೋಶಿ ಅವರು ಹೇಳ್ತಾ ಇದ್ರು ಅವನು ಸಾಕಷ್ಟು ಹೋರಾಟನ ಸಾತಾರಾಯಿಂದಾನೇ ಮಾಡಿದಾನೆ ಅಂತ. ಇಲ್ಲಿ ನೋಡಿದ್ರೆ ಒಂದೇ ರಾತ್ರಿಗೆ ಓಡೋಗಿದ್ದಾನೆ. ಬಹುಶಃ ಅವನಿಗೆ ಜ್ಞಾನೋದಯ ಆಗಿರ್ಬೇಕು. ಇದು ಸಾತಾರ ಅಲ್ಲ, ಬಾಂಬೆ ಅಂತ. ಈ ಪತ್ರನ ಒಂದ್ಸಲಿ ಓದ್ ನೋಡಿ. ಅಯ್ಯೋ, ಅಂಥದ್ದೇನಿದೆ ರಾಮ್ಜಿ ಈ ಪತ್ರದಲ್ಲಿ? ಅಲ್ಲೆಡು ಓದ್ತೀನಿ ಆಮೇಲೆ. ನೀವೆಲ್ಲರೂ ರಾತ್ರೋರಾತ್ರಿ ಯಾಕೆ ಓಡೋದ್ರಿ? ನರೋತ್ತಮ್ ಜೋಶಿ ಅವರು ನಿಮ್ಗೇನು ಹೇಳಿಲ್ವಾ ನಾವು ಯಾಕೆ ಹೋದ್ವಿ ಅಂತ? ಒಂದ್ಸಲ ಪತ್ರ ಓದ್ ನೋಡಿ. ಪೆನ್ಷನ್ ದುಡ್ಡು ಇಲ್ಲಿ ಸೈನ್ ಹಾಕಿಬಿಡಿ. ಧನ್ಯವಾದ. ಹಾಗೇನೆ ಪವಾರ್ ಸಾಹೇಬ್ರೆ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಅವನು ನನ್ನ ಮಗ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಮಾವಾದ್ರೂ ಆಗ್ಲಿ, ಸತಾರಾ ಆದ್ರೂ ಆಗ್ಲಿ, ಬಾಂಬೆ ಆದ್ರೂ ಅಷ್ಟೇ, ಅವನು ಇಲ್ಲಿವರೆಗೂ ಹೋರಾಟದಲ್ಲಿ ಒಂದು ಹೆಜ್ಜೆನೂ ಹಿಂದೆ ಇಟ್ಟೋನಲ್ಲ, ಮುಂದೇನೂ ಸರಿಯೋದಿಲ್ಲ. ಅಭಿನಂದನೆಗಳು ನಿಮಗೆ. ನಿಮ್ಮಿಂದ ದೊಡ್ಡ ಉಪಕಾರನೇ ಆಯಿತು. ನಿಮ್ಮ ಸಹಾಯ ಯಾವತ್ತೂ ಮರೆಯಲ್ಲ. ನಿಮ್ಮಿಂದ ಒಂದು ಕೆಲಸ ಆಗಬೇಕು. ಹೇಳಿ. ಭೀಮ್ರಾವ್ದು ಕನ್ನಡಕ ಹೊಡೆದೋಯ್ತು. ನಾನು ಮಾಡಿಸ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಕೊಟ್ಬಿಡಿ ಅವನಿಗೆ.
ಇದೆಲ್ಲ ಯಾಕೆ ಮಾಡಕ್ ಹೋದ್ರಿ? ಮಿಗ್ಲಾಗಿ ನೀವೀಗ ಮಾಡಿರೋ ಉಪಕಾರನೇ ಬಹಳಷ್ಟು ದೊಡ್ಡದು. ಮತ್ತು ನನ್ನ ಪೆನ್ಷನ್ ದುಡ್ಡು ಬಂದಿದೆ. ಬರ್ತಾ ಭೀಮಂಗೆ ಹೇಳಿ ಬಂದಿದ್ದೆ ಕನ್ನಡಕ ಮಾಡಿಸ್ಕೊಂಬರ್ತೀನಿ ಅಂತ. ಖಂಡಿತ ಕನ್ನಡಕನ ಮನೆಗೆ ತಗೊಂಡು ಹೋಗ್ತೀರಾ. ಆದರೆ ಭೀಮ ಮಾಡಿದ ಹೋರಾಟಕ್ಕೆ, ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ, ಅದಕ್ಕೆ ಉಡುಗೊರೆಯಾಗಿ ನಾನು ಇದನ್ನು ಕೊಟ್ಟೆ ಅಂತ ಹೇಳಿ ಅವನಿಗೆ. ತಗೊಳ್ಳಿ. ಆದರೆ ಇದೆಲ್ಲ ನಿಮ್ಮಣ್ಣ ಪ್ರಚಂಡ ಮೂರ್ತಿಗಳಿಗೆ. ನಾನು ಅಷ್ಟೊಂದು ದುರ್ಬಲ ಅಲ್ಲ ಇದನ್ನು ಕದ್ದು ಮುಚ್ಚಿ ಕೊಡೋದಕ್ಕೆ. ನಮ್ಮ ತಾಯಿ ಹೋದಾಗ ನಾನು ತುಂಬ ಚಿಕ್ಕವನು. ನಮ್ಮ ಮನೆ ಪಕ್ಕದಲ್ಲಿದ್ದ ದೊಡ್ಡ ಮೈದಾನದಲ್ಲಿ ಅವರ ಅಂತಿಮ ಸಂಸ್ಕಾರ ಮಾಡಿದ್ವಿ. ನಮ್ಮ ತಂದೆ ಉಳ್ಳವರಾಗಿದ್ದರು. ಏನಿಲ್ಲ ಅಂದರೂ 2,000 ಜನ ಬಂದಿದ್ರು ನಮ್ಮ ತಾಯಿ ಅವರ ಅಂತಿಮ ದರ್ಶನ ಮಾಡೋದಕ್ಕೆ. ಎಲ್ಲರೂ ಒಟ್ಟಾಗಿ ಕೂತು ಊಟ ಮಾಡಿದ್ರು. ಎಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡಿದ್ರು, ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಆದರೆ ಭೀಮನ್ ತಾಯಿಯವರು ಹೋದಾಗ ಅವರ ಸಂಸ್ಕಾರ ಮಾಡೋದಕ್ಕೆ ಜಾಗನೂ ಕೊಡ್ಲಿಲ್ವಂತಲ್ಲ. ಇದು ತುಂಬ ಅನ್ಯಾಯ. ಹೀಗೆಲ್ಲ ಆಗ್ಬಾರ್ದಿತ್ತು ನಿಮಗೆ. ಇದನ್ನು ದಯವಿಟ್ಟು ಭೀಮರಾವ್ಗೆ ಕೊಡಿ. ಭೀಮಾ, ಭೀಮಾ, ಭೀಮಾ. ಹೇಳಿ ಅಪ್ಪ, ಏನು ವಿಷಯ? ತಗೋ ಕನ್ನಡಕ. ತಗೊಳಪ್ಪ. ಪೆನ್ಷನ್ ಕೈಗೆ ಬಂದಿದ್ದೆ, ಆಗ್ಲೇ ಕನ್ನಡಕ ಮಾಡಿಸ್ಕೊಂಡು ಬಂದಿದ್ದಾರೆ. ಇನ್ನೂ 1-2 ಜೊತೆ ಮಾಡಿಸ್ಕೊಂಡು ಬರಬೇಕಿತ್ತು ಪಾಪ. ರಾಮ್ಜಿ ಪೆನ್ಷನ್ ಅದು, ಅವ್ರಿಗೇನ್ ಬೇಕೋ ಅದನ್ನ ಮಾಡ್ತಾರೆ. ಭೀಮ್ ಭಾವಂಗೆ ಮತ್ತೆ ಓದೋ ಹುಚ್ಚಿಡ್ದಿದೆ. ಪುಸ್ತಕ ಬೇಕಾದರೂ ಕೊಡಿಸ್ತೀರಾ ಅನ್ಸತ್ತೆ ಅಲ್ವಾ? ಹೌದು, ಈಗ ನಂಗೆಲ್ಲ ಅರ್ಥ ಆಗ್ತಾ ಇದೆ. ಭೀಮ್ ಭಾವ ನಮಗೋಸ್ಕರ ಅಲ್ಲ, ಅವ್ರ ಅವಶ್ಯಕತೆನ ಪೂರೈಸ್ಕೊಳ್ಳಕ್ಕೆ ಮಾವನ್ ಪೆನ್ಷನ್ ಶುರು ಮಾಡಿಸಿರೋದು. ಭೀಮ್ ಭಾವಂಗೆ ಬರೀ ಸ್ವಾರ್ಥ ಇದೆ. ಅವ್ರ ಅವಶ್ಯಕತೆನ ಪೂರೈಸ್ಕೋಬೇಕು ಅನ್ನೋ ಸ್ವಾರ್ಥ. ನೀನು ಹೇಳ್ತಿರೋದು ಸರಿ ಇಲ್ಲ. ಭೀಮ ಸ್ವಾರ್ಥಿ ಅಲ್ಲ. ಇದನ್ನ ನಾನು ಮಾಡಿಸ್ಕೊಂಬಂದಿಲ್ಲ. ವೈಭವ್ ಮೂರ್ತಿಗಳೇ ಭೀಮಂಗೋಸ್ಕರ ಇದನ್ನು ಕೊಟ್ರು. ನನ್ನ ಹತ್ರ ಬಂದು ಇದನ್ನು ಹೇಳಿದ್ರು, ಇದನ್ನ ಭೀಮಂಗೆ ಕೊಡಿ ಅಂತ. ಆದರೆ ಅಪ್ಪ, ಅವರು ಸಹಾಯ ಅಂತ ಮಾಡಿರೋದಲ್ಲ, ನಿನ್ನ ಸಂಘರ್ಷ, ಅವರ ಪ್ರಶ್ನೆಗೆ ನೀನು ಕೊಟ್ಟ ಉತ್ತರದಿಂದ ಅವರಿಗೆ ಸಂತೋಷ ಆಗಿದೆ. ತಗೋ ಭೀಮ. ಅವರು ಕೊಡ್ತಾ ಇದನ್ನು ಕೂಡ ಹೇಳಿದ್ರು, ಈ ವಿಷಯ ಪ್ರಚಂಡ ಮೂರ್ತಿಗಳಿಂದ ಮುಚ್ಚಿಡಲ್ವಂತೆ. ತಗೋ. ಮತ್ ನೀವಿಬ್ರು ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಭೀಮನ ಓದಿಗೋಸ್ಕರ ಸಾಯೋವರೆಗೂ ನಾನು ದುಡ್ಡು ಕೊಡ್ತೀನಿ. ಇದ್ರ ಬಗ್ಗೆ ನನ್ನ ಹತ್ರ ಯಾರೂ ಮಾತಾಡ್ಲೂಬಾರ್ದು, ತಡಿಲೂಬಾರ್ದು. ಇಡೀ ಪೆನ್ಷನ್ನೇ ಕೊಟ್ಬಿಡಿ ಬೇಕಾದ್ರೆ. ಅಪ್ಪ, ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ಹೇಗೋ ದುಡ್ಡಿನ ವ್ಯವಸ್ಥೆ ಮಾಡ್ಕೋತೀನಿ. ಸರಿ, ಮಾಡ್ಕೋ, ವ್ಯವಸ್ಥೆ ಮಾಡ್ಕೋ. ಆದ್ರೆ ನಿನ್ನ ಓದಿನ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ. ನೀನು ಏನು ಮಾತಾಡೋ ಹಾಗಿಲ್ಲ. ಮತ್ ಜೀಜಾಬಾಯಿ, ನೀನು ಇದಕ್ಕೆ ಪ್ರಶ್ನೆ ಮಾಡಂಗಿಲ್ಲ. ಅಷ್ಟೇ, ಮುಗೀತು. ಇದರಲ್ಲಿ ಯಾವುದೇ ವಾದನೂ ಬೇಕಿಲ್ಲ.